ಸಹಕಾರ ಸಚಿವ ಕೆಎನ್ ರಾಜಣ್ಣರವರ 75ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲು ಹಿಂದುಳಿದ ವರ್ಗಗಳ ಒಕ್ಕೂಟ ನಿರ್ಧಾರ ಮಾಡಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಜಿಲ್ಲಾಧ್ಯಕ್ಷ ಧನ್ಯಕುಮಾರ್ ಮಾಹಿತಿ ನೀಡಿದರು. ಮೇ 13ರಂದು 75ನೇ ಜನ್ಮದಿನದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಮಾಡಲು ನಿರ್ಧರಿಸಿದ್ದೇವೆ. ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ, ಜಿಲ್ಲೆಯ ಹಿರಿಯ ನಾಯಕರು ಸೇರಿದಂತೆ ಸಹಕಾರಿ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ನ ಹನುಮಾನ್, ಬೋರಣ್ಣ, ವಿನಯ್ ಕುಮಾರ್, ದ್ರಾಕ್ಷಾಯಣಿ, ಪವನ್ ಕುಮಾರ್, ಶಾಂತಕುಮಾರ್, ಮಂಜೇಶ್, ಆಂಜನೇಯಲು, ಶಿವಣ್ಣ, ಚಿಕ್ಕಣ್ಣ, ಗೋವಿಂದರಾಜು, ಓಬಳರಾಜು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. डॉक्टर परमेश्वर के जय, डॉक्टर परमेश्वर के जय, राजेंद्रन के जय, बोलो भारत माता की जय. ಕೆಎನ್ ರಾಜಣ್ಣವರು ಹುಟ್ಟುಹಬ್ಬ 75ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಾಗಿ ಆಚರಿಸಬಹುದು. ವಿಜೃಂಭಣೆಯಾಗಿ ಆಚರಿಸಿದ್ರೆ ಅದರಲ್ಲಿ ವಿಶೇಷವಾಗಿ ಏನಿಲ್ಲ, ಅವರು ನಡೆದು ಬಂದ ದಾರಿ, ಅವರ ಹೋರಾಟಗಳು, ಅದ್ರ ಬಗ್ಗೆ ತಿಳಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಏನಿಲ್ಲ. ಎಲ್ಲ ಸಮಾಜದ ಹಿಂದುಳಿದ ಸಮಾಜದ ಬಂಧುಗಳು ಅದನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಒಂದು ಅಭಿಲಾಷೆಯಿಂದ, ಏಕೆಂದರೆ ಅವರು ಅನೇಕ ಸಹಕಾರ ಸಂಘದಲ್ಲಿ ಅನೇಕ ಸಹಕಾರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ, ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರ ಆ ನಡವಳಿಕೆಗೋಸ್ಕರವೇ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಬೇಕು. ಬಹುಶಃ ನಿಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗ್ರಂಥ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಸವ್ಯಸಾಚಿ ಅಂತ ಒಂದು ಪುಸ್ತಕ ಬಿಡುಗಡೆ ಆಯಿತು. ಅದು ಕೂಡ ಅರ್ಹತೆ ಇರೋದ್ರೆ ಅವ್ರಿಗೆ ಸವ್ಯಸಾಚಿ ಅಂತಕ್ಕಂಥದ್ದನ್ನು ಬಿಡುಗಡೆ ಮಾಡಿದರು. ಅದೇ ರೀತಿ ನಮ್ಮ ಈಗೇನು ಕೆಎನ್ ರಾಜಣ್ಣವರಿದ್ದಾರೆ, ಅವರು ಸಹಕಾರ ರತ್ನ ಅಂತ ಹೇಳಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಆ ಸಹಕಾರ ರತ್ನವನ್ನು ಪ್ರಶಸ್ತಿಯನ್ನು ಪಡೆದಿರೋದ್ರಿಂದ ಅವರಿಗೆ 75ನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತ. ಯಾಕೆಂತಂದರೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಅವ್ರ ಹೋರಾಟ ಹೇಗಿದೆ ಅಂತ. ಅವರು ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಹಂತದಲ್ಲೂ ನೋಡಿದ್ದೀವಿ, ಯಾರ್ಯಾರು ಏನೇನು ಕೆಲಸ ಬಿಟ್ಟಾಗ್ತಾರೆ ಅಂತ. ಎಲ್ಲ ಸಮಾಜದ ವರ್ಗದವ್ರಿಗೂ ಕೆಲಸ ಕೊಡ್ತಾರೆ, ಬರೀ ಒಂದು ವರ್ಗದವ್ರಿಗಲ್ಲ, ಎಲ್ಲ ಸಮಾಜದವ್ರು. ಬೇಕಾದ್ರೆ ಹೋಗಿ ನೀವು ಟೆಸ್ಟ್ ಮಾಡ್ಬೇಕಾದ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ನಾವು ಹೋಗಿ ನೀವು ಎಲ್ಲ ಸಮಾಜದವ್ರಿಗೂ ನಮ್ಗೆ ಭಾಳ ಖುಷಿ ಆಗುತ್ತೆ. ಇವತ್ತು ಅಷ್ಟೇ ಅವ್ರ ಮನೆ ತಕ್ಕ ನಾವು ಹೋದ್ರೆ ನಾವು ಇಂಥ ಸಮಾಜದ ಕರಿ ಒಳಗಡಿಕೆ ಅಂತಾರೆ, ದೊಡ್ಡ ಸಮಾಜದ ಏನು ಹೇಳಲ್ಲ. ಇಂಥವೆಲ್ಲ ದೊಡ್ಡ ಕೆಲಸಗಳು ಮಾಡ್ಕೊಂಬಂದು ಸಾಲು ಕೊಟ್ಟು ಭಾಳಷ್ಟು ತುಮಕೂರಿನಲ್ಲಿ ಏನನ್ನ ಹಿಂದುಳಿದವ್ರಿಗೆ ಏನನ್ನ ಶಕ್ತಿ ಕೊಟ್ಟವ್ರೆ ಅಂದರೆ ಅದು ಕೆಎನ್ ರಾಜಣ್ಣವ್ರು ಮಾತ್ರ ಸಾಧ್ಯ, ಇನ್ಯಾರೂ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ನಮ್ಮ ತುಮಕೂರಿಗೆ 2 ಕಣ್ಣುಗಳಿದ್ದಂಗೆ, ಒಂದು ರಾಜಣ್ಣ, ಒಂದು ಪರಮೇಶ್ವರು ಏನು ಅವರ ತಂದೆಯವರು HM ಗಂಗಾಧರನವರು, ಅವರು ಒಂದು ಕುಗ್ರಾಮದಿಂದ ಉಳಿದುರ್ಗದ ಪಕ್ಕದಲ್ಲಿ ಒಂದು ಹಳ್ಳಿಯಿಂದ ಬಂದರೂ ಕೂಡ ಇಲ್ಲಿ ಶಿಕ್ಷಣವನ್ನು ಕೊಟ್ಟು, ಯಾಕೆಂದರೆ ಇವತ್ತು ಈ ಒಂದು ದೇಶದಲ್ಲಿ ಶಿಕ್ಷಣ ಮುಖ್ಯ, ಆ ಶಿಕ್ಷಣವನ್ನು ಕೊಟ್ಟು ಇಡೀ ಶಿಕ್ಷಣದ ಒಂದು ಕ್ರಾಂತಿಯನ್ನು ಮಾಡಿದಂಥ HM ಗಂಗಾಧರನವರು. ಅವರು ಆದ ನಂತರ ಡಾಕ್ಟರ್ ಪರಮೇಶ್ವರು ಏನು ಒಂದು MLA ಆದಮೇಲೆ ಪ್ರತಿಯೊಂದು ಹಂತದಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಭಾಳಷ್ಟು ಕೆಲಸಗಳನ್ನ ಮಾಡ್ಕೊಂಬಂದು ನಮಗೂ ಕೂಡ ಶಕ್ತಿಯನ್ನು ಕೊಟ್ಟು ಭಾಳಷ್ಟು ಜನಗಳನ್ನ ಬೆಳೆಸಿದ್ದಾರೆ. ಇದ್ರ ಜೊತೆಯಲ್ಲಿ ನಾನು ಏನಪ್ಪ ಹೇಳ್ತೀನಿ ಅಂದರೆ ಕೆಎನ್ ರಾಜಣ್ಣವರು ಮೊನ್ನೆ ಒಂದು ವ್ಯಕ್ತಿ ಹಿಂದುಳಿದ ವರ್ಗದ, ಅದಕ್ಕೋಸ್ಕರ 13ನೇ ತಾರೀಕು ತಾವೆಲ್ಲರೂ ತಪ್ಪದೆ 10:30ಗೆ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅತ್ಯಂತ ಯಶಸ್ವಿಪೂರ್ಣವಾಗಿ ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ನಾನು ನಮ್ಮ ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷರಾದಂತಹ ಧನ್ಯಕುಮಾರ್ ಅವರಿಗೆ ಒಂದು ಗೌರವಪೂರ್ವಕವಾಗಿ ವಂದನಾರ್ಪಣೆಯನ್ನು ಅರ್ಪಿಸುತ್ತಾ ಎಲ್ಲ ಈ ಕೆಎನ್ ರಾಜಣ್ಣನವರ 75ನೇ ಜನ್ಮದಿನದ ಅಮೃತ ಮಹೋತ್ಸವಕ್ಕೆ ಅಧ್ಯಕ್ಷ ಶಂಕರವರು ಬ್ಲಾಕ್ ಸಂದೇಶ ಬಂದಿದ್ದಾರೆ. ಅವರಿಗೆ ಸ್ವಾಗತ. ವರ್ಗದ ಅತ್ಯಂತ ಪ್ರಭಾವಶಾಲಿ, ಇವಾಗ ನಮ್ಮ ರಾಜ್ಯದಲ್ಲಿ ನಾವು ಅಹಿಂದದ ಮುಖ್ಯಸ್ಥ ಒಂದು ಲೀಡ್ರು ಅಂತಂದರೆ ನಾವು ಸಿದ್ದರಾಮಯ್ಯರನ್ನ ನಾವು ಇವತ್ತು ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸ್ತೀವಿ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಒಬ್ಬ ಅಹಿಂದ ನಾಯಕ, ಅತ್ಯಂತ ಪ್ರಮುಖ ಪ್ರಭಾವಿ ನಾಯಕ ಯಾರನ್ನ ಇದ್ದರೆ ಅದು ನಮ್ಮ ಸನ್ಮಾನ್ಯ ಶ್ರೀ ಕೆಎನ್ ರಾಜಣ್ಣನವರು. ಇವತ್ತು 13ನೇ ತಾರೀಕು ಅವ್ರದ್ದು 75 ಹುಟ್ಟುಹಬ್ಬ ಆಗಿದೆ. ಅವ್ರಿಗೊಂದು ಹುಟ್ಟುಹಬ್ಬದ ಸವಿನೆನಪಿಗೋಸ್ಕರ 75ನೇ ವರ್ಷದ ಸವಿನೆನಪಿಗೋಸ್ಕರ ಅವರು ಒಂದು ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. CM ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ.
ಆದ್ರಿಂದ ಮೊದಲನೇದಾಗಿ ನಾವೆಲ್ಲರೂ ತಾಲೂಕಿನ ಹಾಗೂ ಎಲ್ಲ 10 ತಾಲೂಕುಗಳ ಎಲ್ಲ ಹಿಂದ ವರ್ಗದವರು ಹೇಳಂಗಿಲ್ಲ. ನಾವು ಕೂಡ ಇಲ್ಲಿ ಬರೋದಕ್ಕೆ ಮುಂಚೆ ಅವ್ರ ಜೊತೆನಲ್ಲೇ ಬೆಳೆದಂಥವು. ನನಗೂ ಕೂಡ ಫಸ್ಟ್ ರಾಜಕಾರಣದಲ್ಲಿ ಎಂಟ್ರಿ ಆದಾಗ ರಾಜಣ್ಣ ಅವರೇ ನನಗೂ ಸುಮಾರು 3-4 ಬಾರಿ ಅವರು DC ಬ್ಯಾಂಕ್ ಅಲ್ಲಿ ಏನೀಗ ನಾವು ಐಂದ ಅಂತ ಹೇಳ್ತಾರೆ, ಐಂದ ಹೊರತುಪಡಿಸಿ ಯಾರೇ ಬಡವರು ಅವ್ರ ಮನೆ ಹತ್ರ ಒಂದು ಚೀಟಿನ ತಗೊಂಡು ಯಾವ್ದೋ ಒಂದು ಲೋನ್ ಬೇಕು ಅಂತ ಹೋದ್ರೆ ನಾನು ಬೆಳಗ್ಗೆ ಸುಮಾರು ನೋಡ್ತೀನಿ, ಪ್ರತಿಯೊಬ್ಬರಿಗೂ ಸೈನ್ ಹಾಕೊಡ್ತಾರೆ. ನಾವು ಯಾವ ಜಾತಿನೂ ಕೇಳಲ್ಲ. ಇಂಥ ಒಬ್ಬ ನಾಯಕರು ಇರೋದು ನಮ್ಗೆಲ್ಲ ತುಂಬಾ ಒಂದು ಹೆಮ್ಮೆಯ ವಿಷಯ. ಅದರಲ್ಲೂ ಇವರಿಗೆ ಸಹಕಾರ ಸಚಿವರನ್ನಾಗಿ ಕರ್ನಾಟಕ ರಾಜ್ಯ ಸರ್ಕಾರ